ದ್ವಿಚಕ್ರ ವಾಹನದ ಪರವಾನಗಿಯನ್ನು ಬಳಸಿ ಆಟೋ ರಿಕ್ಷಾವನ್ನು ಓಡಿಸಬೇಡಿ. ಲಕ್ಷ ಕೊಟ್ಟು ವಾಹನ ಖರೀದಿಸುವ ನೀವು ವರ್ಷಕ್ಕೆ 2,000 ರೂಪಾಯಿ ಕೊಟ್ಟು ಪರವಾನಗಿ ಮಾಡಿಸಿಕೊಳ್ಳಿ. ಮನೆಯಲ್ಲಿ ನಿಮಗಾಗಿ ಕಾಯುವ ಕುಟುಂಬವಿದೆ ಎಂಬುದನ್ನು ಮರೆಯದಿರಿ ಎಂದು ಮೂಡುಬಿದ್ರೆ ಠಾಣೆಯ ಪಿಎಸ್ಐ ನವೀನ್ ಅವರು ಗ್ರಾಮಸ್ಥರಿಗೆ ಸಲಹೆ ನೀಡಿದರು. ಅವರು ತೆಂಕಮಿಚರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಲಿನಿ ಕೆ ಸಾಲ್ಯನ್ ಅವರ ಅಧ್ಯಕ್ಷತೆಯಲ್ಲಿ ನೀರ್ಕೆರೆ ಸಂತೆಕಟ್ಟೆಯ ವಿವಿಧೋದ್ದೇಶ ಸಭಾಂಗಣದಲ್ಲಿ ನಡೆದ 2024-25ನೇ ಸಾಲಿನ ದ್ವಿತೀಯ ಸುತ್ತಿನ ಗ್ರಾಮಸಭೆಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು. ಯಾವುದೇ ಕಾರಣಕ್ಕೂ ವಾಹನ ಪರವಾನಗಿ ಮಾಡದೇ ಇರಬೇಡಿ ಮತ್ತು ನಿಮಗಾಗಿ ಇರುವ ಯೂನಿಫಾರ್ಮ್ ಅನ್ನು ಸೀಟಿನ ಮೇಲೆ ಹಾಕಿ ಕೂರಬೇಡಿ ಅಥವಾ ಬೆನ್ನ ಹಿಂದೆ ನೇತು ಹಾಕಬೇಡಿ. ಅದಕ್ಕೆ ಅದರದ್ದೇ ಆದ ಮರ್ಯಾದೆ ಇದೆ ಎಂಬುದನ್ನು ಮರೆಯದಿರಿ ಎಂದು ಸಲಹೆಯನ್ನ ನೀಡಿದ್ರು. ಟೂರಿಸ್ಟ್ ಡ್ರೈವರ್ ನಿಮ್ಮ ಹಣವನ್ನು ನೀವೇ ಕಳ್ಕೊಂಡು ಏನು ತಗೊಂಡ ಕೂಡ ಅಯ್ಯೋ 500 ರೂಪಾಯಿ ತಗೊಂಡೆ 500 ಇರೋದು ನೀವು ಆನ್ಲೈನಲ್ಲಿ ಚೆಕ್ ಮಾಡೋದು. ಅದು ಸಹ ಯಾರು ಯಡಿಯೂರಪ್ಪರ ಸರ್ಕಾರದಲ್ಲಿ 2019 ಅದೇನು 500 ಆದದು. ಕೇರಳದಲ್ಲೆಲ್ಲ 1,000 ನೀವು ಚೆಕ್ ಮಾಡಿ ಗೂಗಲಲ್ಲಿ. ಡೆಲ್ಲಿಯಲ್ಲೆಲ್ಲ 1,000 ಇದೆ ಯೂನಿಫಾರ್ಮ್ಗೆ. ಕರ್ನಾಟಕದಲ್ಲಿ ಮಾತ್ರ ಕೆಲವೊಂದು ಕೇಸಸ್ಸಿಗೆ ಯಡಿಯೂರಪ್ಪರ ಸರ್ಕಾರದ ಸಮಯದಲ್ಲಿ ಇದಾಗಿದೆ. ನೀವು IMA ನೋಡಿದ್ರೆ ಗೊತ್ತಾಗ್ಬೋದು. ತೆಂಕಮಿಚರು, ಪುತ್ತಿಗೆ, ಬೆಳವಾಯಿ, ಪಡುಮರ್ನಾಡು ಗ್ರಾಮಗಳಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ಹಂತದಲ್ಲಿರುವ ರಸ್ತೆಗಳೇ ಅತಿ ವೇಗ, ಅಜಾಗರೂಕತೆಯಿಂದ ಇಲ್ಲಿ ಕಾರ್ಯನಿರ್ವಹಿಸುವ ವಾಹನಗಳು ಓಡಾಡುತ್ತಿದ್ದು ಅವಘಡಗಳಿಗೆ ಎಡೆ ಮಾಡಿಕೊಡುತ್ತಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಂದ ಗ್ರಾಮಸ್ಥರಿಗೆ ಆಗುತ್ತಿರುವ ತೊಂದರೆಗಳ ಕುರಿತು ಗ್ರಾಮಸ್ಥರು ಗಮನ ಸೆಳೆದರು. ಗುತ್ತಿಗೆದಾರ ವಾಹನಗಳು ಅತಿ ವೇಗದಿಂದ ಇತರ ವಾಹನಗಳನ್ನು ಓವರ್ಟೇಕ್ ಮಾಡುವುದು ಅಪಾಯಕಾರಿಯಾಗಿದೆ. ಬೆಳಿಗ್ಗೆ ಮತ್ತು ಸಂಜೆ ಶಾಲೆ ಕಾಲೇಜುಗಳು, ವಾಹನಗಳು, ಖಾಸಗಿ ಬಸ್ಗಳು, ಈ ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರರ ವಾಹನಗಳು ಅಪಾಯವನ್ನು ಎದುರಿಸುತ್ತಿವೆ ಎಂದು ಉಪಾಧ್ಯಕ್ಷ ಕರುಣಾಕರ್ ಶೆಟ್ಟಿ ಸಹಿತ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದರು. ಕಲ್ಲಮುಣ್ಕೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉಪಕೇಂದ್ರಕ್ಕೆ ಕರಿಕುಮೇರ್ನಲ್ಲಿ ಜಾಗ ಆಗಿದೆ ಎಂದು ಪ್ರತಿ ಗ್ರಾಮಸಭೆಯಲ್ಲಿ ಪ್ರಕಟಿಸಿ ಮತ್ತೆ ಅದನ್ನು ಫಾಲೋ ಅಪ್ ಮಾಡುತ್ತಿಲ್ಲ ಏಕೆ ಎಂದು ಶಶಿಕಾಂತ್ ಶೆಟ್ಟಿಗರ್ ಅವರು ಕೇಳಿದಾಗ ಪಿಡಿಒ ರೋಹಿಣಿ ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಹಳೆ ರಸ್ತೆಯ ನಿರ್ವಹಣೆ ಯಾರದ್ದು ಎಂದು ಬಿಎಲ್ ದಿನೇಶ್ ಕುಮಾರ್ ಕೇಳಿದಾಗ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಪೂರ್ಣವಾಗಿ 2 ವರ್ಷಗಳ ಬಳಿಕ ಅದನ್ನು ಲೋಕೋಪಯೋಗಿ ಇಲಾಖೆಗೆ ಒಪ್ಪಿಸಲಾಗುವುದು ಎಂದು ಸಾತ್ವಿಕ್ ಹೇಳಿದರು. ತೋಟಗಾರಿಕಾ ಇಲಾಖೆ ಅಧಿಕಾರಿ ಮಹೇಶ್ ನೋಡಲ್ ಅಧಿಕಾರಿಯಾಗಿದ್ದರು. ವಿವಿಧ ಫಲಾನುಭವಿಗಳಿಗೆ ಅಧ್ಯಕ್ಷೆ ಶಾಲಿನಿ, ಉಪಾಧ್ಯಕ್ಷ ಕರುಣಾಕರ್ ಶೆಟ್ಟಿ ಚೆಕ್ ಅನ್ನು ವಿತರಿಸಿದರು. ಸಹಾಯಕ ರಮೇಶ್ ಬಂಗೇರ ನಿರ್ಣಯಗಳನ್ನು ದಾಖಲಿಸಿದರು. ಸಿಬ್ಬಂದಿ ರಾಕೇಶ್ ಭಟ್ ನಿರೂಪಿಸಿ ವಂದಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేన మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಾ ಬಾ ವೀಕೆ